ಮಾನ್ಸೂನ್ ಸೀಸನ್ ಬಂದರೆ ಸಾಕು ಎಲ್ಲ ಗಿಡಗಳಿಗೂ ತುಂಬ ಖುಷಿಯಾಗುತ್ತೆ. ಟೆಂಪ್ರೇಚರ್ ಡೌನ್ ಆಗುತ್ತೆ, ಮಳೆ ಯಾವಾಗಲೂ ಬರ್ತಾ ಇರುತ್ತೆ. ಇದರಿಂದ ಗಿಡಗಳಿಗೆ ತುಂಬ ಖುಷಿಯಾಗುತ್ತೆ. ಆದರೆ ಕೆಲವು ಗಿಡಗಳಿಗೆ ಟ್ರಬಲ್ ಕೂಡ ಆಗುತ್ತೆ. ಅದರಲ್ಲಿ ಜರ್ಬರ ಕೂಡ ಒಂದು. ಮಳೆಗಾಲದಲ್ಲಿ ಜರ್ಬರ ಗಿಡನ ಬೆಳಿಬೇಕು ಅಂತ ಈಗಷ್ಟೇ ನರ್ಸರಿಯಿಂದ ತಂದಿದ್ರೆ ಡೈರೆಕ್ಟ್ ಮಳೆಗೆ ಈ ಗಿಡಗಳನ್ನ ಇಡಬಾರ್ದು. ಫಸ್ಟು ಜರ್ಬರ ಗಿಡಗಳನ್ನ ನಾವು ನರ್ಸರಿಯಿಂದ ತಂದಾಗ ಅದನ್ನು ಕೆಂಪು ಮಣ್ಣಲ್ಲಿ ಹಾಕಿರ್ತಾರೆ. ಕೆಂಪು ಮಣ್ಣು ತುಂಬ ಒಣಗಿದ ಹಾಗಿರುತ್ತೆ, ತುಂಬ ಗಟ್ಟಿಯಾಗಿ ಗಿಡನ ಹಿಡ್ಕೊಂಡಿರುತ್ತೆ. ತುಂಬ ಗಟ್ಟಿಯಾಗಿರೋ ಕೆಂಪು ಮಣ್ಣಲ್ಲಿ ಬೆಳೆದಿರೋ ಯಾವುದೇ ಗಿಡ ಆದ್ರೂ ಅದು ಹೆಚ್ಚಾಗಿ ಪೂನಾದಿಂದ ಬಂದಿರೋ ಅಂಥ ಗಿಡಗಳೇ ಆಗಿರುತ್ತೆ. ಆ ಗಿಡಗಳನ್ನೆಲ್ಲ ನರ್ಸರಿಗಳಲ್ಲಿ ಪಾಲಿ ಹೌಸಲ್ಲಿ ಬೆಳೆದಿರ್ತಾರೆ. ನೀರನ್ನಾಗಲಿ ಫರ್ಟಿಲೈಸರ್ ಆಗಲಿ ಅವರು ಸ್ಪ್ರೇ ಮೂಲಕನೇ ಕೊಟ್ಟಿರ್ತಾರೆ. ಹಾಗಾಗಿ ಮಣ್ಣು ಗಟ್ಟಿ ಇದ್ರೂ ಏನು ಪ್ರಾಬ್ಲಮ್ ಆಗಿರಲ್ಲ. ನರ್ಸರಿಯಲ್ಲಿರಬೇಕಾದ್ರೆ ಕೆಂಪು ಮಣ್ಣು ನೀರನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡುತ್ತೆ. ಹಾಗಾಗಿ ಈ ನರ್ಸರಿಯವರು ಕೆಂಪು ಮಣ್ಣಲ್ಲಿ ಗಿಡಗಳನ್ನ ಬೆಳೆದಿರ್ತಾರೆ. ಆದರೆ ಒಣಗಿದ ಮೇಲೆ ಮಣ್ಣು ತುಂಬ ಹಾರ್ಡ್ ಆಗುತ್ತೆ. ಈ ಮಣ್ಣನ್ನು ಚೇಂಜ್ ಮಾಡಿಬಿಟ್ಟು ಸಾಫ್ಟಾಗಿರೋವಂಥ ಪಾಟ್ ಮಿಕ್ಸಲ್ಲಿ ನೆಡಬೇಕಾಗತ್ತೆ. ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಆದರೆ ಮಳೆನ ನೋಡಿಕೊಂಡು ನೀವು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಮಳೆ ಇದ್ದರೆ ರಿಪೋರ್ಟಿಂಗ್ ಮಾಡಲೇಬಾರ್ದು. ಅದನ್ನು ಹಾಗೆ ಇಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ರಿಪೋರ್ಟಿಂಗ್ ಮಾಡ್ಕೋಬೋದು. ರಿಪೋರ್ಟಿಂಗ್ ಮಾಡೋಕ್ಕೆ ಅನುಕೂಲ ಇದ್ದರೆ ಮಾತ್ರ ಮಾಡಿ. ಮಳೆ ತುಂಬ ಜಾಸ್ತಿ ಇದ್ದರೆ ನೆಕ್ಸ್ಟ್ ಮಂತಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು. ಹಳೆ ಜರ್ಬರ ಗಿಡಗಳು ನಿಮ್ಮ ಹತ್ರ ಇದ್ದರೆ ಆ ಗಿಡಗಳನ್ನ ಇವಾಗ ಮಳೆಗಾಲ ಶುರುವಾಗೋ ಟೈಮಲ್ಲಿ ಕ್ಲೀನ್ ಮಾಡ್ಕೋಬೇಕು. ಎಲೆಗಳು ಕರಗ್ತಾ ಇರುತ್ತೆ, ಎಲೆಗಳನ್ನ ಕಟ್ ಮಾಡಿ ತೆಗಿಬೇಕು. ಒಣಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಜರ್ಬರದಲ್ಲಿ ಎಲೆಗಳು ತುಂಬ ಜಾಸ್ತಿ ಇದ್ದರೆ ಕೆಳಗಡೆ ಇರೋವಂಥ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇರುತ್ತೆ. ಆ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಮಣ್ಣಿಗೆ ಟಚ್ ಆಗೋವಂಥ ಎಲೆಗಳಿದ್ರೆ ಆ ಎಲೆಗಳಿಂದ ಗಿಡಕ್ಕೆ ತುಂಬ ಬೇಗ ಫಂಗಸ್ ಬರುತ್ತೆ. ಅದು ಒಂದು ಎಲೆಯಿಂದನೇ ಗಿಡನೇ ಹಾಳಾಗ್ಬಿಡ್ಬೋದು. ಜರ್ಬರ ಗಿಡಗಳಲ್ಲಿ ಎಲೆಗಳನ್ನ ಹೆಲ್ದಿಯಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲೆಗಳು ಹೆಲ್ದಿಯಾಗಿದ್ದರೆ ಗಿಡದ ಕ್ರೌನ್ ಕೂಡ ಹೆಲ್ದಿಯಾಗಿರುತ್ತೆ. ಗಿಡದ ಮಧ್ಯದಲ್ಲಿ ಇದೆಯಲ್ಲ, ಇದರಿಂದ ಹೊಸ ಎಲೆಗಳು, ಹೊಸ ಹೂ ಹುಟ್ಟೋದು. ಇದು ಹೆಲ್ದಿಯಾಗಿದೆ ಅಂತ ಅಂದರೆ ಗಿಡ ಯಾವತ್ತೂ ಸಾಯಲ್ಲ. ಜರ್ಬರದ ಹಳೆ ವಿಡಿಯೋಸಲ್ಲೆಲ್ಲ ನಾನು ಹೇಳಿರೋ ಹಾಗೆ ಈ ಕ್ರೌನ್ ಮುಚ್ಚೋವರೆಗೆ ಮಣ್ಣು ಹಾಕಬಾರ್ದು. ಕ್ರೌನಿಂದ ಕೆಳಗಡೆ ಇರಬೇಕು. ಈ ಕ್ರೌನ್ ಮೇಲೆ ನಾವು ಮಣ್ಣನ್ನು ಕವರ್ ಮಾಡಿದಾಗ, ನಾವು ನೀರು ಹಾಕಿದಾಗ ಈ ಕ್ರೌನ್ ಮಣ್ಣೊಳಗೆ ಕೊಳೆಯುತ್ತೆ. ಆವಾಗ ಗಿಡಗಳು ಸತ್ತೋಗುತ್ತೆ. ಜರ್ಬರ ಗಿಡ ಪರ್ಮನೆಂಟ್ ಪ್ಲ್ಯಾಂಟ್ ಆದ್ರೂ ಸೀಸನ್ ಬೈ ಸೀಸನ್ ಕರೆಕ್ಟಾಗಿ ಕೇರ್ ತಗೊಂಡ್ರೆ ಈ ಗಿಡ ಏನೂ ಆಗಲ್ಲ. ಎಷ್ಟೇ ಮಳೆ ಇದ್ರೂ ಗಿಡ ಸಾಯದೇ ರೀತಿ ನೋಡ್ಕೋಬೋದು. ಹೂ ಅರಳು ಹೋದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು. ಅದನ್ನು ಪೂರ್ತಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ನೋಡೋದಕ್ಕೆ ಜರ್ಬರ ಗಿಡಗಳು ತುಂಬ ಡೆಲಿಕೇಟ್ ಅನಿಸುತ್ತೆ. ಎಲೆಗಳು ಮತ್ತು ಹೂವು ತುಂಬ ಸಾಫ್ಟ್ ಆಗಿರುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಕೇರ್ ತಗೊಂಡ್ರೆ ಜರ್ಬರ ಗಿಡಗಳನ್ನ ಸಾಯದೇ ಇರೋ ಥರ ನೋಡ್ಕೋಬೋದು. ಹೂವು ಪೂರ್ತಿ ಒಣಗೋದ್ಮೇಲೆ ಅದರಲ್ಲಿ ಸೀಡ್ಸ್ ಆಗುತ್ತೆ. ಈ ರೀತಿ ಇರುತ್ತೆ ಆ ಸೀಡ್ಸು. ಹೈಬ್ರಿಡ್ ಸೀಡ್ಸ್ ಹುಟ್ಟಲ್ಲ ಅಂತ ಗೊತ್ತಿದ್ರೂ ಪ್ರತಿ ಸಲ ನಾನು ಹೂವನ್ನ ಕಟ್ ಮಾಡಿದಾಗ ಈ ಸೀಡ್ಸ್ನ ನಾನು ಇದೇ ಪಾಟಲ್ಲಿ ಮಣ್ಣಿಗೆ ಹಾಕ್ತೀನಿ. ಅದರಿಂದ ಯಾವತ್ತೂ ಗಿಡ ಬಂದಿಲ್ಲ, ಆದರೂ ಒಂದೊಂದು ಸಲ ಏನಾದರೂ ಬರ್ಬೋದು ಏನೋ ಅಂತ ನಾನು ಪ್ರತಿ ಸಲ ಇದೇ ರೀತಿ ಮಾಡ್ತೀನಿ. ಮಳೆ ಜಾಸ್ತಿ ಆದ ತಕ್ಷಣ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಎಲ್ಲ ಪಾಟ್ಗಳದ್ದು ಡ್ರೈನೇಜ್ ಹೋಲ್ನ ಚೆಕ್ ಮಾಡ್ಕೊಬರ್ಬೇಕು. ಅದೇ ರೀತಿ ಈ ಜರ್ಬರ ಗಿಡ ಪಾಟಿಂದು ಡ್ರೈನೇಜ್ ಹೋಲ್ನ ಚೆಕ್ ಮಾಡಿ ನೋಡಬೇಕು. ಪಾಟಲ್ಲಿ ನೀರು ಜಾಸ್ತಿ ಹೊತ್ತು ನಿಲ್ತಾ ಇದೆ ಅಥವಾ ಡ್ರೈನೇಜ್ ಹೋಲ್ ಮೂಲಕ ನೀರು ಸರಿಯಾಗಿ ಹೋಗ್ತಿಲ್ಲ ಅಂತಂದರೆ ಆ ಗಿಡ ಜಾಸ್ತಿ ದಿನ ಬದುಕಲ್ಲ. ಹಾಗಾಗಿ ಡ್ರೈನೇಜ್ ಹೋಲ್ನ ನೋಡಿಬಿಟ್ಟು ಕ್ಲಿಯರ್ ಮಾಡಲೇಬೇಕು. ಜರ್ಬರ ಗಿಡಗಳಿಗೆ ಪಾಟ್ ಸೈಜು 9 ಇಂಚಿನ ತೊಗೊಂಡ್ರೆ ತುಂಬ ಐಡಿಯಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಇದಕ್ಕೆ ಮುಂಚೆ ನಾನು 12 ಇಂಚಿನ ದೊಡ್ಡ ಪಾಟಲ್ಲಿ ಜರ್ಬರ ಗಿಡಗಳನ್ನ ಬೆಳೀತಾ ಇದ್ದೆ. ಜರ್ಬರ ಗಿಡದ ಎಲೆಗಳು ತುಂಬ ಬೇಗ ಫಂಗಸ್ ಆಗುತ್ತೆ. ಮಣ್ಣಿಗೆ ಟಚ್ ಆಗಲೇಬಾರ್ದು. ಮಣ್ಣಿಗೆ ಟಚ್ ಆದಾಗ ಮಣ್ಣಲ್ಲಿರೋ ನೀರಿಂದ ತುಂಬ ಬೇಗ ಈ ಗಿಡಕ್ಕೆ ಫಂಗಸ್ ಆಗುತ್ತೆ. ಹಾಗಾಗಿ ನಾನು 9 ಇಂಚಿನ ಪಾಟಲ್ಲಿ ಹಾಕೋಕ್ಕೆ ಶುರು ಮಾಡಿದೆ. ಈ ಗಿಡದ ಎಲೆಗಳು ಪಾಟಿಂದ ಹೊರಗಡೆ ಬೀಳುತ್ತೆ. 12 ಇಂಚಿನ ಪಾಟಲ್ಲಾದರೆ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇತ್ತು. 12 ಇಂಚಿನ ಪಾಟಿಗೆ ಹಾಕೋದಾದರೆ ಗಿಡ ದೊಡ್ಡದಾದ್ಮೇಲೆ ಹಾಕ್ಬೋದು. ಚಿಕ್ಕ ಗಿಡನ ದೊಡ್ಡ ಪಾಟಲ್ಲಿ ಹಾಕಿದರೆ ಗಿಡಗಳು ಬೇಗ ಬೆಳೆಯಲ್ಲ, ಎಲೆಗಳು ಮಣ್ಣಿಗೆ ಟಚ್ ಆಗುತ್ತೆ. ತುಂಬ ಚಿಕ್ಕ ಗಿಡಗಳನ್ನ ಯಾವತ್ತೂ ದೊಡ್ಡ ಪಾಟಿಗೆ ಹಾಕಬಾರ್ದು. ಚಿಕ್ಕ ಪಾಟಲ್ಲಿ ಬೆಳೆದು ಅದು ದೊಡ್ಡದಾದ್ಮೇಲೆ ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು. ಜರ್ಬರ ಗಿಡಗಳಲ್ಲಿ ಎಲೆಗಳು ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್. ಎಲೆಗಳು ಹೆಲ್ದಿಯಾಗಿದ್ದರೆ ಗಿಡದ ಕ್ರೌನ್ ಕೂಡ ಹೆಲ್ದಿಯಾಗಿರುತ್ತೆ. ಆವಾಗ ಜರ್ಬರ ಪ್ಲಾಂಟ್ ಯಾವತ್ತೂ ಸಾಯಲ್ಲ. ಮಳೆಗಾಲದಲ್ಲಿ ಕೆಲವು ಗಿಡಗಳಲ್ಲಿ ಎಲೆಗಳು ಕಪ್ಪಾಗಿರುತ್ತೆ ಅಥವಾ ಎಲೆಗಳ ಮೇಲೆ ಬ್ಲ್ಯಾಕ್ ಡಾಟ್ಸ್ ಬಂದಿರುತ್ತೆ. ಆ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಇದಕ್ಕೆ ಫಂಗಿಸೈಡ್ನ ಸ್ಪ್ರೇ ಮಾಡಬೇಕು. 1 ಲೀಟ್ರ್ ನೀರಿಗೆ 5 ಗ್ರಾಮ್ಸ್ ಅಷ್ಟು ಫಂಗಿಸೈಡ್ನ ಮಿಕ್ಸ್ ಮಾಡಿಬಿಟ್ಟು ಈ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಮಳೆಗಾಲದಲ್ಲಿ ವಾರಕ್ಕೊಂದ್ಸಲ ಈ ರೀತಿ ಮಾಡ್ಬೋದು.
ಫಂಗಿಸೈಡ್ ಬದಲು ನೀವು ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಬೋದು. ವಾರದಲ್ಲಿ ಒಂದಿನ ನೀಮ್ ಆಯಿಲ್ನ ನೀವು ಸ್ಪ್ರೇ ಮಾಡ್ತಾ ಇದ್ರೆ ಮಳೆಗಾಲದಲ್ಲಿ ಜರ್ಬರ ಗಿಡದ ಎಲೆಗಳನ್ನ ಹೆಲ್ದಿಯಾಗಿ ಇಟ್ಕೋಬಹುದು. ಮಳೆಗಾಲದಲ್ಲಿ ಯಾವಾಗಲೂ ಮಳೆ ಸುರಿತಾ ಇರೋಂಥ ಪ್ಲೇಸ್ಗಳಲ್ಲಿ ಈ ಜರ್ಬರ ಗಿಡಗಳನ್ನ ಇಡಬಾರ್ದು. ಆದರೆ ಮಳೆ ನೀರು ಗಿಡಗಳಿಗೆ ಎಷ್ಟು ಒಳ್ಳೆಯದು ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಮಳೆ ನೀರನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಗಿಡಗಳಿಗೆ ಹಾಕಬಹುದು. ಯಾವುದೇ ಗಿಡಗಳಾದರೂ ಹೂ ಬಿಡಬೇಕಾದ್ರೆ ಆ ಗಿಡಕ್ಕೆ ಸನ್ಲೈಟ್ ಬೇಕೇ ಬೇಕು. ಈ ಜರ್ಬರ ಗಿಡಗಳಿಗೆ ಎಷ್ಟೇ ಮಳೆ ಇದ್ರೂ ದಿನಕ್ಕೆ 3 ರಿಂದ 4 ಗಂಟೆ ಬಿಸಿಲು ಬೀಳ್ತಾ ಇದ್ರೆ ಮಾತ್ರ ಈ ಗಿಡದಲ್ಲಿ ಹೂ ಬರುತ್ತೆ. ಜರ್ಬರ ಹೂವಿನ ಶೆಲ್ಫ್ ಲೈಫು 10 ದಿನ ಇರುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ತಾರೆ, ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ. ಜರ್ಬರ ಗಿಡದ ಎಲೆಗಳು ಯೆಲ್ಲೋಯಿಶ್ ಆಗಿರೋದನ್ನ ನೀವು ನೋಡಿರ್ತೀರ, ಅಥವಾ ಎಲೆಗಳ ಕಲರು ಪೇಲ್ ಎಲ್ಲೋ ರೀತಿ ಆಗಿರುತ್ತೆ. ಇದು ಜರ್ಬರದಲ್ಲಿ ತುಂಬ ಕಾಮನ್. ಇದು ಯಾಕೆ ಈ ರೀತಿ ಆಗುತ್ತೆ ಅಂತ ಅಂದರೆ, ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆದಂಥ ಎಪ್ಸಮ್ ಸಾಲ್ಟ್ನ ನೀವು ಗಿಡದ ಬುಡಕ್ಕೆ ಹಾಕ್ಬೋದು, ಅಥವಾ ಎಲೆಗಳಿಗೆ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡೋಕ್ಕಾಗದೇ ಇದ್ದಾಗ ಯಾವುದೇ ಆರ್ಗ್ಯಾನಿಕ್ ಆಗಿರೋ ಅಂಥ ಕಾಂಪೋಸ್ಟ್ನ ಹಾಕ್ಬೋದು. ಎರೆಹುಳು ಗೊಬ್ಬರದಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ನೀವು ಎರೆಹುಳು ಗೊಬ್ಬರ ಕೊಟ್ಟರೂ ಕೂಡ ಈ ಎಲೆಗಳು ಸರಿ ಹೋಗುತ್ತೆ. ಈ ಜರ್ಬರ ಪ್ಲ್ಯಾಂಟ್ನ ಮಳೆಗಾಲದಲ್ಲಿ ಏನೂ ಆಗದೇ ರೀತಿ ಸೇವ್ ಮಾಡಿಕೊಂಡ್ರೆ ಇದು ಪರ್ಮನೆಂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ವರ್ಷ ಇಡೀ ಇದರಲ್ಲಿ ಹೂವಿರುತ್ತೆ.